ಶನಿವಾರ ಬಂದು ಈ ಬಡವ ಮನೆಗಳ ಒಟ್ಟಾಕಿದ್ದಾರೆ. ಶನಿವಾರ ಆಯಿತು, ಭಾನುವಾರ ಆಯಿತು, ಸೋಮವಾರ ಆಯಿತು, ಮಂಗಳವಾರ, ಬುಧವಾರ ಆಯಿತು. ಇದುವರೆಗೂ ಏನೇನು ಕಾರ್ಯಕ್ರಮ, ಏನು ಅನುಕೂಲ ಆಗ್ತಾ ಇದೆಯಾ, ಏನೋ ವ್ಯವಸ್ಥೆ ಆಗ್ತಾ ಇದೆಯಾ? ನೀವು ಭಾಳ ಬಡವ್ರ ಬಗ್ಗೆ ಭಾಳ ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಅನಿಸಿಕೆ ಏನು ಸರ್? ಯಲಹಂಕ ಹೋಬಳಿ ಕೋಗಿಲು ಗ್ರಾಮ ಸರ್ವೆ ನಂಬರು 99ರಲ್ಲಿದ್ದಂಥ ಸುಮಾರು 15ರಿಂದ 20 ವರ್ಷಗಳಿಂದ ಈ ಎಲ್ಲ ಜಾತಿ ಬಡವರು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಕಸ ನಿರ್ವಹಣಾ ಘಟಕ CEO ಕರಿಗೌಡರ ನೇತೃತ್ವದಲ್ಲಿ ಮೊನ್ನೆ ಡಿ ಸಿ ಅವರು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಸೇರಿ ಒಂದು 500 ಜನ ಅಧಿಕಾರಿಗಳು ಸೇರಿ ಸುಮಾರು 250ಕ್ಕೂ ಹೆಚ್ಚು ಮನೆಗಳನ್ನು ಧ್ವಂಸ ಮಾಡಿದ್ದಾರೆ. ಇದು ಸರ್ಕಾರದವರು ಅಥವಾ ಸ್ಥಳೀಯ ಶಾಸಕರು ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮತ್ತು ಕರಿಗೌಡರು, ಮೊನ್ನೆ ಜಿಲ್ಲಾಧಿಕಾರಿಗಳು ಎಲ್ಲ ಸೇರಿ ಏಕಾಏಕಿ ಯಾವುದೇ ನೋಟಿಸ್ ಕೊಡದೆ ಬಡವರಿಗೆ ಒತ್ತುವರಿ ಜಾಗವನ್ನು ಧ್ವಂಸಗೊಳಿಸಿದ್ದೀವಿ ಅಂಥೇಳಿ ಒಪ್ಕೊಂಡವ್ರೆ. ತದನಂತರ 20ನೇ ತಾರೀಕು ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಏನು ಧ್ವಂಸ ಕಾರ್ಯಾಚರಣೆ ನಡೆಯಿತು, ಅದನ್ನು ವಿರೋಧಿಸಿ ನಾವು ಭಾನುವಾರ ಬೆಳಗ್ಗೆ ಕಂದಾಯ ಸಚಿವರು ಮನೆ ಮುತ್ತಿಗೆ ಹಾಕಿದ್ವಿ, ಬೃಹತ್ ಹೋರಾಟ ಮಾಡಿದ್ವಿ. ಆವತ್ತು ಕಂದಾಯ ಸಚಿವರು ನಾನು ಕಾಯ್ತಾ ಇದ್ದೆ, ನೀವು ಬಂದಿಲ್ಲ ಅಂಥೇಳಿ ಜಾರಿಕೆ ಉತ್ತರ ಕೊಟ್ಕೊಂಡು ಹೋದರು. ಮತ್ತು 22ನೇ ತಾರೀಕು ಬೆಳಗ್ಗೆ 9:09ವರೆಗೆ ನಾವು ನನ್ನ ಚಳವಳಿಯ ನಿಯೋಗ ಸುಮಾರು ಒಂದು 20 ಜನ ಟೀಮು ಎಲ್ಲ ಹೋಗಿದ್ವಿ. ಹೋಗಿ ಸಚಿವರ ಜೊತೆ ಸಮಾಲೋಚನೆ ಮಾಡಿದ್ವಿ. ಸಚಿವರು ನಾನೇ ಆ ಒತ್ತುವರಿ ಜಮೀನನ್ನ ಹೊಡೆಸ್ಲಿಕ್ಕೆ ಕಾರಣ ನನ್ನಿಂದ ತಪ್ಪಾಗಿದೆ, ಬಡವರಿಗೆ ಇವತ್ತು ಅಲ್ಲಿ ಬೀದಿಗೆ ಬಿದ್ದಿರೋಂಥ ಬಡವರಿಗೆ, ಚಳಿಯಿಂದ ನಡುತ್ತಾ ಇರ್ತಕ್ಕಂಥ ಬಡವರಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಬಗೆಯಲ್ಲ. ನಾನು ಆ ಸ್ಥಳದಲ್ಲಿ ಜಮೀನು ಕೊಡಲ್ಲ, ಬೇರೆ ಕಡೆ ಸಮತಟ್ಟವಾಗಿರ್ತಕ್ಕಂಥ ಗಟ್ಟಿ ಪ್ರದೇಶ ಒಂದು ಸರ್ಕಾರಿ ಜಮೀನನ್ನ ಹುಡುಕಿಸಿ ಕೊಡ್ತೀನಿ, ಜಿಲ್ಲಾಧಿಕಾರಿಗಳಿಗೆ ನಾನು ಮಾತಾಡ್ತೀನಿ ಅಂತ ಹೇಳಿ ಸ್ಪಷ್ಟವಾದಂಥ ಭರವಸೆ ಕೊಟ್ಟು ಹೋದರು. ಅದಾದಮೇಲೆ ನಾವು ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ವಿ, ಮನವಿ ಕೊಟ್ವಿ. ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ವಿ, ಮನವಿ ಕೊಟ್ವಿ. GBA ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಮಹೇಶ್ವರ ರಾವ್ ಅವ್ರನ್ನು ಕೂಡ ಗಂಜಿ ಕೇಂದ್ರ ತೆರಿಬೇಕು, ಅಲ್ಲಿ ಶಿಬಿರಗಳ ಇದು ಟೆಂಟ್ ನಿರ್ಮಾಣ ಆಗಬೇಕು, ಮತ್ತು ಆಹಾರದ ಕಿಟ್ಗಳೆಲ್ಲ ವಿತರಣೆ ಆಗಬೇಕು, ಶುದ್ಧವಾದಂಥ ಕುಡಿಯೋ ನೀರು ಸಿಗಬೇಕು, ಮತ್ತು